ಗೀತಾ ಮಹಾತ್ಮೆ. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಹುಟ್ಟು ಗುಣಗಳಿಗೆ ಅನುಸಾರವಾಗಿ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಯಾರೊಬ್ಬರೂ ಕೂಡ ಒಂದು ಕ್ಷಣವೂ ಕರ್ಮ ಮಾಡದೆ ಇರಲು ಸಾಧ್ಯವಿಲ್ಲ. ಈ ಕರ್ಮಗಳನ್ನು ಕೆಟ್ಟ ಕರ್ಮಗಳು ಹಾಗೂ ಒಳ್ಳೆಯ ಕರ್ಮಗಳೆಂದು ವಿಂಗಡಿಸಲಾಗಿದೆ. ಮೋಸ, ಕಪಟ, ವಂಚನೆ, ಅನಾಚಾರ ಇತ್ಯಾದಿಗಳು ಕೆಟ್ಟ ಕರ್ಮಗಳಾದರೆ, ಸತ್ಯ, ನಿಷ್ಠೆ, ಅಹಿಂಸೆ, ಭಗವಂತನ ಧ್ಯಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಸತ್ಕಾರ್ಯಗಳನ್ನು ಮಾಡುವುದು ಒಳ್ಳೆಯ ಕರ್ಮಗಳು ಎನಿಸಿಕೊಳ್ಳುತ್ತದೆ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಸನ್ಮಾರ್ಗದಲ್ಲಿ ನಡೆಯಲು ಭಗವದ್ಗೀತೆಯು ನಮಗೆ ದಾರಿದೀಪವಾಗಿದೆ. ಭಗವದ್ಗೀತೆಯ 5ನೇ ಧ್ಯಾನ ಶ್ಲೋಕದಲ್ಲಿ ಗೀತೆಯ ಮಹತ್ವವನ್ನು ಹೀಗೆ ವಿವರಿಸಲಾಗಿದೆ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಎಲ್ಲ ಉಪನಿಷತ್ತುಗಳು ಗೋವುಗಳಾದರೆ ಅವುಗಳ ಹಾಲು ಕರೆಯುವವನೇ ಗೋಪಾಲಕನ ಮಗನಾದ ಶ್ರೀಕೃಷ್ಣನು. ಅರ್ಜುನನೇ ಕರುವು. ಶುದ್ಧ ಮನಸ್ಸಿನ ಸದ್ಭಕ್ತರೇ ಹಾಲು ಕುಡಿಯುವವರು ಮತ್ತು ಭಗವದ್ಗೀತೆಯ ಅಮೃತವೇ ಹಾಲು. ಉಪನಿಷತ್ತಿನ ಸಾರವನ್ನು ಪ್ರತಿಪಾದಿಸಿ ಗೀತೆಯ ಮೂಲ ಕಾರಣೀಕರ್ತನಾದ ಶ್ರೀಕೃಷ್ಣನು ಈ ದೇಹವು ಅಸ್ಥಿರವಾಗಿದ್ದು ಆತ್ಮವೇ ಎಂದಿಗೂ ಸ್ಥಿರವಾಗಿರುತ್ತದೆ ಎಂಬಂತೆ ವಿವರಿಸಿ ಅರ್ಜುನನ ಶೋಕವನ್ನು ನಿವಾರಿಸುತ್ತಾನೆ. ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕಾದ ಕುರಿತು ಭಗವಂತನು ಗೀತೆಯಲ್ಲಿ ಹೇಳಿದ್ದಾನೆ. ಶಾಸ್ತ್ರವನ್ನು ಮೀರದೆ ದೈವೀ ಗುಣಗಳನ್ನು ಒಳಗೊಂಡು ದಾನ, ಧರ್ಮ ಇತ್ಯಾದಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಯಾರು ಯಾವ ದೇವತಾ ರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಅಪೇಕ್ಷಿಸುತ್ತಾರೋ ಅವರವರಿಗೆ ಆಯಾ ದೇವತೆಗಳ ಅನುಸಾರ ಭಗವಂತನು ಆಶೀರ್ವದಿಸುತ್ತಾನೆ. ಶರಣಾಗತರಿಗೆ ಕಲ್ಪವೃಕ್ಷದಂತೆ ಬಯಸಿದ್ದನ್ನು ಕೊಡುವ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಭಗವದ್ಗೀತೆಯು ಎಲ್ಲ ಹಿಂದೂ ಬಾಂಧವರ ಮನೆಯಲ್ಲಿ ಇದ್ದೇ ಇರುತ್ತದೆ. ಭಗವದ್ಗೀತೆಯ ಪುಸ್ತಕವನ್ನು ದೇವರ ಕೋಣೆಯಲ್ಲಿ ಇಟ್ಟಿದ್ದರೆ ಅದನ್ನು ತೆರೆಯೋಣ, ಅಧ್ಯಯನ ಮಾಡೋಣ. ಮಕ್ಕಳಿಗೂ ಗೀತಾ ಅಧ್ಯಯನ ಮಾಡಿಸೋಣ. ಗೀತಾ ಸುಧೆಯನ್ನು ಎಲ್ಲೆಡೆ ಪಸರಿಸೋಣ. ಸಜ್ಜನರೆಲ್ಲರೂ ನಿತ್ಯವೂ ಈ ಅಮೃತವನ್ನು ಪಾನ ಮಾಡೋಣ. ಭವಭಯ ಕಲಿಮಲ ಕಳೆಯುವ ಶಕ್ತಿಯನ್ನು ಹೊಂದಿರುವ ಈ ಭಗವದ್ಗೀತೆಯನ್ನು ಗೀತಾಜ್ಞಾನ ಯಜ್ಞದ ಮುಖೇನ ಕಲಿಯುತ್ತಿರುವ ನಾವುಗಳೇ ಧನ್ಯರು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.